ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಹಲೋ, ಎಕ್ಸ್ಕ್ಯೂಸ್ ಮೀ ಸರ್. ನಾನು ಆಕ್ಚುಲಿ ಬೇಜಾರು ಮಾಡ್ಕೊಬೇಡಿ, ಏನೋ ಮಾತಾಡ್ತಾ ಇದ್ರಿ ಫೋನಲ್ಲಿ. ಅಂದಾಗೆ ಸರ್, ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗಿತ್ತು. ಹೆಂಗ್ ಹೋಗ್ಬೇಕು ಸ್ವಲ್ಪ ಹೇಳ್ತೀರಾ ಅಡ್ರೆಸ್? ಗೌರ್ಮೆಂಟ್ ಆಸ್ಪತ್ರೆ? ಹೌದು. ನೀವು ಹೋಗೋ, ಯಾವ್ದಾದ್ರು ಲಾರಿನೋ ಬಸ್ಸಿಗೆ ಮುಂದೆ ನಿಂತ್ಕೋ, ಡಿಕ್ಕಿ ಹೊಡೆಯುತ್ತೆ, ಅವರೇ ಎತ್ತಕೊಂಡ್ ಹೋಗ್ತಾರೆ. ಅವಾಗ ಗೊತ್ತಾಗುತ್ತೆ ನಿನಗೆ ಗೌರ್ಮೆಂಟ್ ಆಸ್ಪತ್ರೆ ಯಾವ್ದು ಅಂತ. ಏನಪ್ಪ ಈ ರೀತಿ ಮಾತಾಡ್ತಾನೆ? ಸರ್ ಏನು ಬೇಜಾರು ಮಾಡ್ಕೋಬೇಡಿ, ನೀವೇನೇ ಯಾವ ರೀತಿ ಏನು ಹೆಂಗೆ ಹೇಳಿ ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ ಸರ್. ನಂದೊಂದು ಆಕ್ಚುಲಿ ಒಂದು ಖಯಾಲಿ ಇದೆ ಸರ್. ಏನಪ್ಪಾ ಅಂತಂದ್ರೆ, ಮದುವೆಗೆ ಹೋದ್ರೆ ಎಲ್ರು ನನ್ನೇ ನೋಡ್ಬೇಕು, ನಾನೇ ಹೈಲೈಟ್ ಆಗಿರ್ಬೇಕು, ನಾನೇ ಸಖತ್ತಾಗಿ ಕಾಣ್ಬೇಕು ಸರ್. ಆ ರೀತಿ ಸರ್, ಏನಾದ್ರು ಒಂದು ಐಡಿಯಾ ಇದ್ರೆ ಹೇಳಿ ಸರ್. ನನ್ನೇ ಎಲ್ರು ನೋಡ್ಬೇಕು ಅಂತ ಅದ್ಭುತವಾದ ಐಡಿಯಾ ಹೇಳಿ ಸರ್, ನೋಡೋಣ. ಎಲ್ಲ ಜನ ನಿನ್ನೆ ನೋಡ್ಬೇಕು? ಹೌದೌದು ಸರ್, ಹೌದಾ. ಹಾಗಾದ್ರೆ ಒಂದ್ ಕೆಲಸ ಮಾಡು. ಹೇಳಿ ಸರ್, ಹೇಳಿ ಸರ್. ಪ್ಯಾನ್ ಇರ್ತಾರ, ಪ್ಯಾನ್ ಹಾ, ಸೆಂಟ್ರಲ್ ಪ್ಯಾನ್ ಇರ್ತಾರ, ಆ ಪ್ಯಾನ್ಗೆ ನೀನ್ ಹಾಕೊಂಡ್ಬಿಡು. ಏನ್ ಸರ್ ಮಾತಾಡ್ತಿದ್ರೆ ನ್ಯಾಣ ಹಾಕೋ ಸಾಯಿ ಇದೇ ಆಯ್ತು. ನಿಮ್ ಕೇಳಿದ್ ದೊಡ್ಡ ತಪ್ಪಾಗ್ಬಿಡ್ತ ಸರ್. ಬರ್ತೀನಿ ಸರ್.